ಹೇಮಾವತಿ ವಿಚಾರದಲ್ಲಿ ಯಾಕಿಷ್ಟು ಪ್ರತಿಷ್ಠೆ? ರೈತರನ್ನ ಹತ್ತಿಕ್ಕುವಂತಹ ಪಾಳೆಗಾರಿಕೆಯನ್ನ ಬಿಟ್ಟು ಸಂಯಮ ವಹಿಸೋದು ಒಳಿತಲ್ವಾ? ಸಂಘರ್ಷದಿಂದ ಏನಾದರೂ ಸಾಧಿಸೋದಕ್ಕೆ ಸಾಧ್ಯನಾ? ಕಾಮಗಾರಿ ಸುಸೂತ್ರವಾಗಿ ಸಾಗೋಕೆ ಅಲ್ಲಿನ ರೈತರ ಸಹಕಾರ ಬೇಕೇ ಬೇಕು. ತುಮಕೂರಿನ ಜನಪ್ರತಿನಿಧಿಗಳು, ಹೋರಾಟಗಾರರು, ಸ್ವಾಮೀಜಿಗಳು, ತಜ್ಞರ ಸಭೆಯಾದರೂ ಕರೆಯಬಹುದು. ತುಮಕೂರಿಗೆ ಯಾವುದೇ ಅನ್ಯಾಯ ಆಗಲ್ಲ ಅಂತ ಹೇಳಿ ರಾಜ್ಯದ ಸಿಎಂ ಆಗಿ ಒಂದು ಸ್ಪಷ್ಟ ಭರವಸೆಯನ್ನ ತುಂಬಿದಲ್ಲಿ ಮಾತ್ರ ಗೆಲುವು ಶಾಂತವಾಗಲಿದೆ. ಶನಿವಾರ ಮೇ 31 ತುಮಕೂರು ಹೇಮಾಗ್ನಿಯಲ್ಲಿ ಬೆಂದು ಹೋಯಿತು. ಕೆನಾಲ್ ಲಿಂಕ್ ಪ್ರಾಜೆಕ್ಟ್ ಹೋರಾಟದ ಕಿಚ್ಚಿನಿಂದ ಗಾಯಗೊಂಡಿದೆ. ಒಂದೇ ಒಂದು ಹೋರಾಟಕ್ಕೆ ಹತ್ತಿಕ್ಕಲು 13 ಎಫ್ಐಆರ್ಗಳು ದಾಖಲಾಗಿವೆ. ಆದರೆ ಎಫ್ಐಆರ್ ದಾಖಲಾಗ್ತಿದ್ದಂತೆ ಪ್ರತಿಭಟನೆಯ ಕಿಚ್ಚು ಮತ್ತಷ್ಟು ಪ್ರಬಲಗೊಳ್ತಿದೆ. ಕೆನಾಲ್ ಪ್ರಾಜೆಕ್ಟ್ ಫೈಟ್, ಸ್ವಾಮೀಜಿಗಳ ಮೇಲೆ ಕೇಸ್ ಫೇಟ್. ಸರ್ಕಾರದ ಅಹಂಕಾರ ನಿರ್ಧಾರ, ವಿಜಯೇಂದ್ರ ವಾಕ್ಪ್ರಹಾರ. ಸರ್ಕಾರದ ವಿರುದ್ಧ ತುಮಕೂರು ರೈತರನ್ನ ಮತ್ತಷ್ಟು ಕೆರಳಿಸಿದೆ. ಶಾಸಕರು, ರೈತ ಹೋರಾಟಗಾರರು ಸೇರಿ ಹಲವರ ಮೇಲೆ ಕೇಸ್ಗಳ ಸುರಿಮಳೆ ಆಗ್ತಿದೆ. ಕಾವಿಧಾರಿ ಸ್ವಾಮೀಜಿಗಳ ಮೇಲೆ ಕೊಲೆ ಯತ್ನದಂತ ಕೇಸ್ ಹಾಕಿದ್ದು ಅಚ್ಚರಿಗೆ ಕಾರಣವಾಗಿದೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಎಫ್ಐಆರ್, ತಿಪಟೂರು ನಗರ ಠಾಣೆ ಇನ್ಸ್ಪೆಕ್ಟರ್ ವೆಂಕಟೇಶ್ ದೂರಿನ ಆಧಾರದ ಮೇಲೆ 8 ಜನರ ಮೇಲೆ ಎಫ್ಐಆರ್ ಆಗಿದ್ದು, ಇದರಲ್ಲಿ 4 ಜನ ಸ್ವಾಮೀಜಿಗಳಿದ್ದಾರೆ. ಕೇಸ್ನಲ್ಲಿ ದೊಡ್ಡ ಗುಣಿಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ A5 ಆರೋಪಿಯಾಗಿದ್ರೆ, ಬೆಳ್ಳಾವಿ ಕಾರದ ಮಠದ ವೀರಬಸವ ಸ್ವಾಮೀಜಿಗಳು A6 ಅಂತ ನಮೂದಾಗಿದೆ. ಇನ್ನು ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ A7 ಆರೋಪಿಯಾದ್ರೆ, ತೇವಡಿಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿಗಳು A8 ಅಂತ ಎಫ್ಐಆರ್ ಆಗಿದೆ. ಹತ್ತಿಕ್ಕೋ ಭರದಲ್ಲಿ ಕಾವಿಧಾರಿಗಳ ಮೇಲೂ ಕ್ರಿಮಿನಲ್ ಕೇಸ್ ದಾಖಲಿಸಲಾಗಿದೆ. BNS 109 ಕೊಲೆ ಯತ್ನ, BNS 132 ಸರ್ಕಾರಿ ಕೆಲಸಕ್ಕೆ ಅಡ್ಡಿ, BNS 189 ಕ್ಲಾಸ್ 2 ಕಾನೂನು ಬಾಹಿರ ಸಭೆ, BNS 190 ಗುಂಪು ಗಲಭೆ, BNS 191 ಕ್ಲಾಸ್ 3 ಮಾರಕಾಸ್ತ್ರಗಳಿಂದ ಸಜ್ಜಿತರಾಗಿ ಭಯ ಹುಟ್ಟಿಸಿದ ಆರೋಪ ಹೊರಿಸಲಾಗಿದೆ. ಅಂದಾಗೆ ಸ್ವಾಮೀಜಿಗಳ ಮೇಲೆ ಹೊರಿಸಿದ ಆರೋಪವೇನು ಅನ್ನೋದನ್ನ ನೋಡೋದಾದ್ರೆ, ಕಾಮಗಾರಿಗಳ ಸ್ಥಳದಲ್ಲಿ ಇಟಾಚಿಗಳ ಯಂತ್ರೋಪಕರಣಗಳಿಗೆ ಬೆಂಕಿ ಹಚ್ಚಲು ಪ್ರಚೋದನೆ ನೀಡಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ಎಸೆದು ಕೊಲೆ ಮಾಡಿ ಎಂದು ಜನರನ್ನ ಉದ್ರೇಕಿಸಿದ್ದಾರೆ. ಮರ್ಮಾಂಗಕ್ಕೆ ಕಲ್ಲು ತಾಗಿ ಸ್ಥಳದಲ್ಲಿ ಕುಸಿದು ಬಿದ್ದ ಕಾರಣ ಹಿರಿಯ ಅಧಿಕಾರಿ ನಿಟ್ಟೂರು ಪ್ರಾಥಮಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಎಂದು ಜೋರಾಗಿ ಘೋಷಣೆ ಕೂಗಿದ್ದಲ್ಲದೆ ಕಲ್ಲು ತೂರಿ ಕೊಲೆ ಮಾಡುವ ಉದ್ದೇಶ ಹೊಂದಿದ್ದರು. ಎಫ್ಐಆರ್ನಲ್ಲಿ ಸ್ವಾಮೀಜಿಗಳ ಹೆಸರು ಉಲ್ಲೇಖಿಸಿಲ್ಲ. ಗೃಹ ಸಚಿವರ ಮಾತು ಡಬಲ್ ಸ್ಟ್ಯಾಂಡ್ ತರಹ ಕಾಣಿಸ್ತಿದೆ. ಇನ್ನೊಂದು ಕಡೆ ಹೇಮಾವತಿ ನದಿ ನೀರು ವಿಚಾರದಲ್ಲಿ ಆಗುತ್ತಿರುವ ಗಲಭೆ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ತುಮಕೂರಿಗೆ ಭೇಟಿ ನೀಡಿ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಸೌಜನ್ಯ ರೀತಿಯಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ಮಾಡಿ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಲಿ. ಅದನ್ನ ಬಿಟ್ಬಿಟ್ಟು ಗುಂಡಾಗರ್ದಿ ಮಾಡ್ತೇವೆ, ರೈತರನ್ನ ಹೆದರಿಸ್ತೇವೆ, ಹೋರಾಟಕ್ಕೆ ಇಳಿದಿರ್ತಕ್ಕಂಥ ಹೋರಾಟಗಾರನ ಬಂಧನ ಮಾಡ್ತೇವೆ, ಸ್ವಾಮೀಜಿಗಳನ್ನ ಹೆದರಿಸ್ತೇವೆ ಅಂತ ಹೇಳಿದ್ರೆ ಈ ಪಾಳೆಗಾರಿಕೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ನೀವು ಚಾನಲ್ ಇಲ್ಲಿ ತೆಗೆದಿರೋದನ್ನು ನೋಡಿದ್ರೆ ಗೊತ್ತಾಗತ್ತೆ ಈ ರೈತರಿಗೆ ಅನ್ಯಾಯ ಆಗತ್ತೆ ಅನ್ನೋದು. ಈ ರೈತರನ್ನ ನೀವು ತುಳಿದು ಮತ್ಯಾರೋ ರೈತರಿಗೆ ನ್ಯಾಯ ಕೊಡ್ತೀವಿ ಅಂತ ತಿಳ್ಕೊಳ್ಬೇಡಿ. ರೈತರು ಎಲ್ಲಿದ್ದರೋ ಅವರು ರೈತರೇ. ಸರ್ವಾಧಿಕಾರಿಯಂತೆ ವರ್ತಿಸಬೇಡಿ. ಜನರನ್ನ, ಜನಪ್ರತಿನಿಧಿಗಳನ್ನ ಕತ್ತಲೆಯಲ್ಲಿ ಇಟ್ಟು ಯೋಜನೆ ಅನುಷ್ಠಾನಗೊಳಿಸೋ ಉದ್ದೇಶ ಏನು ನಿಮ್ಮದು? ನೀವು ಸರ್ವಾಧಿಕಾರಿನಾ? ಅರೆಬರೆ ಮಾಹಿತಿ ಕೊಟ್ಟು ಬೆದರಿಕೆಯ ಮೂಲಕ ಯೋಜನೆ ಮಾಡಬಹುದು ಅನ್ನುವಂಥ ಭ್ರಮೆಯಿಂದ ಹೊರಗೆ ಬನ್ನಿ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದ ಕೇಂದ್ರ ಸಚಿವ ವಿ ಸೋಮಣ್ಣ ಕಾಮಗಾರಿ ತಕ್ಷಣವೇ ನಿಲ್ಲಿಸುವಂತೆ ಮನವಿ ಮಾಡಿ ಘಟನೆ ಬಗ್ಗೆ ವಿಷಾದಿಸಿದ್ದಾರೆ. ಇನ್ನೊಂದು ಕಡೆ ಕುಣಿಗಲ್ ಶಾಸಕ ರಂಗನಾಥ್ ಸಹೋದರತ್ವದ ದಾಳ ಉರುಳಿಸಿದ್ದಾರೆ. ನಮ್ಮ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿದೆಯಾ?
ನಾವು ನಿಮ್ಮ ಸಹೋದರರಲ್ವೇ? ನಮ್ಮ ರೈತರು ನಿಮ್ಮ ತರನೇ ಜೀವನ ಮಾಡಬಾರ್ದೆ? ಇವತ್ತು ನಾವು ತೆಗೆದುಕೊಂಡು ಹೋಗಂತ ನೀರನ್ನ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಮುಖಸ್ತುತಿ ಹೇಳಿ. ಒಟ್ಟಾರೆ ಹೇಮಾವತಿ ಕೆನಾಲ್ ಕಿಚ್ಚು ಹೇಮಾಗ್ನಿಯಾಗಿ ಮಾರ್ಪಟ್ಟಿದೆ. ಸರ್ಕಾರ ಸ್ಪಷ್ಟ ನಿರ್ಧಾರಕ್ಕೆ ಬಾರದ ಹೊರತು ಪರಿಸ್ಥಿತಿ ಸಹಜಕ್ಕೆ ಮರಳೋದು ಅಸಾಧ್ಯ. ಮಧು, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.